ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಮಣ್ಣಲ್ಲಿ ಕಲಿಯುತ್ತಿರುವ ಮಾನವೀಯತೆ, ಮನುಷ್ಯತ್ವನೇ ಏನು ಹೋಯ್ತೆ ನಂಬಷ್ಟರ ಮಟ್ಟಿಗೆ ಕೆಲವು ನೋಡಿದಾಗ, ಸಂಘಟನೆಗಳು ನೋಡಿದಾಗ ಮನಸ್ಸಿಗೆ ಬಾಧ ಆಗ್ತದೆ. ಇದೇ ತಿಂಗಳ 3 ಆಗಸ್ಟ್ ನಡೆದಂಥ ಘಟನೆ. ಸಮಯ ಇಲ್ಲ, ಪುರ್ಸೊತ್ತಿಲ್ಲ, ನಮಗೆ ಆಗೋದಿಲ್ಲ, ನಮ್ಮ ಲೈಫ್ ಬ್ಯುಸಿ ಇದ್ದೀವಿ, ಫೋನ್ ಮಾಡಬೇಡ್ರಿ, ನಮ್ದು ಫುಲ್ ಬ್ಯುಸಿ ಇದ್ದೀವಿ, ಸಮಯ ಇಲ್ಲ. ಈ ಸಮಯ ಇಲ್ಲ, ಪುರ್ಸೊತ್ತಿಲ್ಲ, ಇದಕ್ಕೆ ನಿಜವಾದಂಥ ಅರ್ಥ ಡಿಕ್ಷನರಿಯಲ್ಲಿ ಮನಸ್ಸಿಲ್ಲ, ನಿಮಗೆ ಬೇಕಾಗಿಲ್ಲ ಅಂಥೇಳಿ ಅರ್ಥ ಹೊರತು ಬ್ಯುಸಿ ಇರೋದಿಲ್ಲ, ಸಮಯ ಇಲ್ಲ ಅಂಬೋದಕ್ಕೆ ಅರ್ಥ ಇಷ್ಟೇ ಡಿಕ್ಷನರಿ ಒಳಗೆ. ಈ ಚಾಂಡಾಲ ಪ್ರವೃತ್ತಿ ಬೆಳೆಸಿಕೊಂಡು ಈ ಜನರು ಬ್ಯುಸಿ, ಸಮಯ ಇಲ್ಲ ಅಂಬೋದು ಒಂದು ದುರ್ಮಾರ್ಗ ಆಲೋಚನೆ. 3ನೇ ಆಗಸ್ಟು ಶಿವಚರಣ ದಾಸ್ ಗುಪ್ತಾ ಅಂತಕ್ಕಂಥ ಬಾಂಬೈದಲ್ಲಿ ಒಬ್ಬ ದೊಡ್ಡ ಬಟ್ಟೆ ವ್ಯಾಪಾರಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ನಡೆಸ್ತಕ್ಕಂಥದ್ದು 3 ಮಂದಿ ಹೆಣ್ಮಕ್ಳು, ಅವ್ರನ್ನೆಲ್ಲ ಒಳ್ಳೆ ರೀತಿಯಿಂದ ಬೆಳೆಸಿದ. ಹೆಣತಿ ಯಾವಾಗ ಹೇಳ್ತಿಲ್ಲಂತ, ವೃದ್ಧಾಪ್ಯದಲ್ಲಿ ನಿಮಗೇನಾದರೂ ಇಟ್ಕೊಡ್ರಿ, ಬೇಡ ನನಗೆ 3 ಮಂದಿ ಮಕ್ಕಳಿದ್ದಾರೆ, ಮುತ್ತಿನಂಥ ಮಕ್ಕಳು, ಹೆಣ್ಣು ಮಕ್ಕಳು, ಏನೂ ಬೇಕಾಗಿಲ್ಲ. 3 ಮಂದಿಗೆ ಒಳ್ಳೆ ಎಜುಕೇಷನ್ ಕೊಟ್ಟ, ಓದಿಸಿದ, 3 ಮಂದಿ ಲಗ್ನ ಮಾಡಿಕೊಟ್ಟ. ವ್ಯಾಪಾರದಲ್ಲಿ ಲಾಸ್ ಬಂತು, ರೋಡಿಗೆ ಬಂದುಬಿಟ್ಟ, ಮನೆ ಮಾರಬೇಕಾಯ್ತು, ಹರಾಜಿನಲ್ಲಿ ಹೋಯಿತು. ಅವಾಗ ಮಕ್ಕಳಿಗೆ ಫೋನ್ ಮಾಡಿ 3 ಮಂದಿ ಕೇಳ್ದ, ಅಮ್ಮ ನಾವಿಬ್ಬರು ಇದ್ದೀವಿ, ಒಂದು ರೂಮ್ ಕೊಡ್ರಿ ನಿಮ್ಮ ಮನೆ ಹತ್ರ, ಎಲ್ಲಾದರೂ ಏನಾದರೂ ನಾವು ಒಪ್ಪತ್ತು ಊಟಕ್ಕೆ ಹಾಕಿದ್ರೆ ಸಾಕು, ನಿಮ್ಮ ಮನೆ ಹತ್ರ ಇರ್ತೀವಿ ಅಂದ್ರೆ 3 ಮಂದಿ ಮಕ್ಕಳು ನಿರಾಕರಣೆ ಮಾಡಿದ್ರು, ಇಲ್ಲ ಸಾಧ್ಯ ಇಲ್ಲ ಅಂತೇಳಿ. 2 ಟೀಚರ್ಸು, ಒಬ್ಬಕ್ಕೆ ಬಾಂಬೆದಾಗ ಟೀಚರ್, ಒಬ್ಬಕ್ಕೆ ನೇಪಾಳದಲ್ಲಿ ಟೀಚರ್, ಒಬ್ಬಕ್ಕೆ ಆಜಮ್ಗಢದಲ್ಲಿ ಉತ್ತರ ಪ್ರದೇಶದಲ್ಲಿ ಇರ್ತಾರೆ. ವೃದ್ಧಾಶ್ರಮದಲ್ಲಿ ಪಾಣಿಪತ್ದಲ್ಲಿ ಹೋಗಿ ತಂದೆ ಗಂಡ ಹೆಂಡತಿ ಇಬ್ಬರು ವೃದ್ಧಾಶ್ರಮದಲ್ಲಿದ್ದರು. ಸ್ವಲ್ಪ ಏನೋ ದುಡ್ಡಿತ್ತು, ವೃದ್ಧಾಶ್ರಮದಲ್ಲಿ ಕೊಟ್ಟು ಅಲ್ಲಿದ್ದರು. ತಾಯಿ ಬೀಮಾರ್ ಬಿದ್ಲು, ಹೇಳಿದ್ರು, ಫೋನ್ ಮಾಡಿದ್ರು, ಅಮ್ಮ ಬರ್ರಿ, ಅಮ್ಮ ಬೀಮಾರ್ ಬಿದ್ದಾಳ. ಅಪ್ಪ ನಮಗೆ ಪುರ್ಸೊತ್ತಿಲ್ಲ, ಫೋನ್ ಮಾಡಬೇಡ. ತಾಯಿ ಭಾಳ ಸೀರಿಯಸ್ ಆದ್ಲು, ಫೋನ್ ಮಾಡಿದ್ರು, ಅಮ್ಮ ಬರ್ರಿ, ಅಮ್ಮ ಭಾಳ ಸೀರಿಯಸ್ ಆಗಿದ್ದಾಳೆ. ಅಪ್ಪ ನಮಗೆ ಪುರ್ಸೊತ್ತಿಲ್ಲ, ನಾವು ಬರ್ತೀವಿ ಟೈಮ್ ಸಿಕ್ಕ. ತಾಯಿ ಸತ್ತಳು, ಫೋನ್ ಮಾಡಿದ್ರು, ಅಮ್ಮ ತೀರ್ಕೊಂಡಿದ್ದಾವ. ಅಪ್ಪ ಅದು ಏನು ಮಾಡೋದು ಮಾಡ್ರಿ, ನಮಗೆ ಪುರ್ಸೊತ್ತಿಲ್ಲ, ಮತ್ತೆ ಹೇಳಬೇಡ. ಏನು ಪುರ್ಸೊತ್ತಿಲ್ಲ, ಬ್ಯುಸಿ ಸೊಳೆ ಮಕ್ಕಳು. ಪುರ್ಸೊತ್ತಿಲ್ಲ ಅಂದ್ರು ತಾಯಿ ಸತ್ಲು. ತಂದೆ ಬೀಮಾರ್ ಬಿದ್ದ ಪಾಪ. ತಂದೆ ಫೋನ್ ಮಾಡಿದ, ಅಮ್ಮ ಒಂದು ಸಲ ಮಾತಾಡ್ರಿ, ಬರ್ರಿ, ನನ್ನ ಹತ್ರ ಕೂಡ್ರಿ, ಒಂದು ಸಲ ನಿಮಗೆ ನೋಡ್ಬೇಕನ್ಸುತ್ತೆ. ಅಪ್ಪ ಪುರ್ಸೊತ್ತಿಲ್ಲ, ನಾವು ಬ್ಯುಸಿ ಶೆಡ್ಯೂಲ್, ನಾವು ಬರ್ತೀವಿ, ನೀವು ಮತ್ತೆ ಹೇಳಬೇಡ. ಹುಡುಗರು ಸಾಲಿಗೆ ಬಿಡಬೇಕು, ಮನೆ ಕೆಲಸ ಅವ, ಇವ್ರಿಗೆ ಡೆಬ್ಬಿ ಮಾಡಬೇಕು, ಇವ್ರು ಊಟ ಮಾಡಬೇಕು, ಇವ್ರು ನಾವು ಹೇಳಿದರೆ ಊಟ ಮಾಡ್ತಾರೆ, ಅವ್ರಿಗೆ ಕಲಿಸ್ಕೊಡ್ಬೇಕು. ತಮ್ಮದೇ ವೈಭವ ಹೇಳೋದು ಈ ಸ್ವಾಮಿ. ಬರಲಿಲ್ಲ ಚಂಡಾಲು. ತಂದೆ ಸತ್ತ 3ನೇ ಆಗಸ್ಟ್, ಇದೇ ತಿಂಗಳ 3ನೇ ಆಗಸ್ಟ್ ತಂದೆ ತೀರ್ಕೊಂಡ್ರು. ವೃದ್ಧಾಶ್ರಮದವರು ಫೋನ್ ಮಾಡಿದರು, ನಿಮ್ಮ ತಂದೆ ತೀರ್ಕೊಂಡಿದ್ದಾನೆ, ಏನು ಮಾಡೋಣ, ನಮಗೆ ಪುರ್ಸೊತ್ತಿಲ್ಲ, ಬರೋದಿಲ್ಲ, ನೀವೇ ಮಾಡಿರಿ, ಪುರ್ಸೊತ್ತಿಲ್ಲ ಈ ಸೊಳೆ ಮಕ್ಕಳಿಗೆ. ಮರುದಿವ್ಸ ಏನಪ್ಪ ಅಂತಂದ್ರೆ, ಒಬ್ಬ ನೇಪಾಳದಕ್ಕೆ ಟೀಚರ್ ಇದ್ದಕ್ಕೆ, ಎಂಥ ಟೀಚರು ಭಗವಂತನಿಗೆ ಗುರ್ತು. ದುರ್ಮಾರ್ಗ ಆಲೋಚನೆ. ಆಕೆ 5,100 ರೂಪಾಯಿ ವೃದ್ಧಾಶ್ರಮಕ್ಕೆ ಫೋನ್ಪೇ ಮಾಡಿದ್ದ. ಶವ ಸಂಸ್ಕಾರ ಮಾಡಿರಿ, ನನಗೆ ತೋರಿಸ್ರಿ, ಯಾಕಂದ್ರೆ ಅನುಮಾನ ಮಾಡ್ತಿರೋ ಇಲ್ಲೋ, ಅದಕ್ಕೆ ನನಗೆ ತೋರಿಸ್ರಿ ಶವ ಸಂಸ್ಕಾರ. ವಿಡಿಯೋ ಕಾಲ್ ಮಾಡಿ ಶವ ಸಂಸ್ಕಾರ ತೋರಿಸಿದ್ರೆ 3 ನಿಮಿಷ ನೋಡಿಲ್ಲ. ನನಗೆ ಎಷ್ಟು ಹೊತ್ತು ಬೇಕಿನ್ನ, ಸಮಯ ಎಷ್ಟೊತ್ತು ಬೇಕಾಗ್ತದೆ, ನಾನು ಸ್ನಾನ ಮಾಡಬೇಕು, ಊಟ ಮಾಡಬೇಕು, ಜಲ್ದಿ ಮುಗಿಸ್ರಿ. ಅಮ್ಮ ಬೆಂಕಿ ಹಚ್ಚಿದ್ದೀವಿ, ಉರಿಬೇಕಲ್ಲ, ಪುರ್ಸೊತ್ತಿಲ್ಲ. ಇಂಥ ದುರ್ಮಾರ್ಗ ಆಲೋಚನೆ ಈ ಸಮಾಜದಲ್ಲಿ ಈ ರೀತಿ ಬೆಳೀತಾ ಇದೆ. ಅದೇ ನಾರಾಯಣಪ್ಪ ಅಂತಕ್ಕಂಥ ಕಂಡಕ್ಟರ್ ಒಬ್ಬರು ತೀರ್ಕೊಂಡಿದ್ದರು ಕರ್ನಾಟಕದಲ್ಲಿ, ಅದು ಕೂಡ ಪೇಪರ್ನಲ್ಲಿ ಬಂದಿತ್ತು. ಮಗ ಅಮೇರಿಕಾದಲ್ಲಿ, ಮಗಳು ದುಬೈದಲ್ಲಿ. ಫೋನ್ ಮಾಡಿದ್ರೆ ಪುರ್ಸೊತ್ತಿಲ್ಲ, ಬರೋದಿಲ್ಲ, ಪುರ್ಸೊತ್ತಿಲ್ಲ, ಬಿಜಿ ಲೈಫ್. ಆತ ಡೆತ್ ನೋಟ್ ಅಂತ ಹೇಳಿ ಒಂದು ಬರೆದು, ಎಲ್ಲ ಡೈರಿ ಬರೆದು, ಆ ಡೈರಿ ಒಳಗೆಲ್ಲ ವಿವರವಾಗಿ ಬರೆದಿದ್ದಾನೆ. ನನ್ನ ಸ್ಮಶಾನಕ್ಕೆ ಒಯ್ಲಿಕ್ಕೆ, ರಥಯಾತ್ರೆ ಅದು ವೈಕುಂಠಧಾಮ ಇದಕ್ಕೆ ಒಯ್ಲಿಕ್ಕೆ ಆಂಬುಲೆನ್ಸಿಗೆ ರೊಕ್ಕ ಕೊಟ್ಟಿದ್ದೀನಿ, ಅಲ್ಲಿ ಕಟ್ಟಿಗೆಗೆ ರೊಕ್ಕ ಕೊಟ್ಟಿದ್ದೀನಿ, ಸುಡಲಿಕ್ಕೆ ರೊಕ್ಕ ಕೊಟ್ಟಿದ್ದೀನಿ, ಪೇಮೆಂಟ್ ಮಾಡಿಬಿಟ್ಟಿದ್ದಾನೆ. ಎಲ್ಲ ಬ್ರಾಹ್ಮಣರಿಗೆ ಕರ್ಮಕಾಂಡ ಮಾಡಲಿಕ್ಕೆ ಪೇಮೆಂಟ್ ಮಾಡಿದ್ದೀನಿ. ಅವತ್ತಿನ ದಿವಸ ಅಲ್ಲಿ ನಾನು ಒಯ್ದು ಆ ಶವ ಸಂಸ್ಕಾರ ಮಾಡೋವರಿಗೆ, ಆ ಲೇಬರ್ ಮಂದಿಗೆ ಪೇಮೆಂಟ್ ಮಾಡಿದ್ದೀನಿ ಅಂಥೇಳಿ ಒಂದು ಡೈರಿಯಲ್ಲಿ ಬರೆದು 2 ಕವರ್ಗಳಿಗೆ, ಒಂದು ಮಗನ ಹೆಸರು, ಒಂದು ಮಗ ಹೆಸರು ಬರೆದು, ಒಂದು 500 ರೂಪಾಯಿ ಕವರ್ನಲ್ಲಿ ಇಟ್ಟಿದ್ದಾನೆ. ತಂದೊಂದು ಫೋಟೋ ಮನೆಯಲ್ಲಿ ಸಿಗಿ ಹಾಕಿ ಅದಕ್ಕೊಂದು ಹೂವಿನ ಹಾರ ಹಾಕಿದ್ದಾನೆ. ಆ 2 ಮಗನಿಗೆ ಬರೆದಿದ್ದಾನೆ, ಅಪ್ಪ ಇದರಲ್ಲಿ 500 ರೂಪಾಯಿ ಇಟ್ಟಿದ್ದೀನಿ, ಆಟೋ ಒಳಗೆ ಬಾ, ನನ್ನ ಸಮಾಧಿ ಹತ್ರ ಒಂದು 10 ನಿಮಿಷ ಕೊಡಪ್ಪ, ಎಷ್ಟು ದಿವಸ ಆಯ್ತು ನಿನ್ನ ಜೊತೆಗೆ ಮಾತಾಡಲಾರ್ದೆ, ಎಷ್ಟು ದಿವಸ ಆಯ್ತು ನಿನ್ನ ಜೊತೆಗೆ ಕೂಡಲಾರ್ದೆ, 10 ನಿಮಿಷ ನನ್ನ ಸಮಾಧಿ ಹತ್ರ ಕೂಡಪ್ಪ, ಇದಕ್ಕೆ ರೊಕ್ಕ ಇಟ್ಟಿದ್ದೀನಿ, ಆಟೋದಲ್ಲಿ ಬಾ. ಮಗನಿಗೆ ಬರೆದಿದ್ದಾನೆ. ತಾಯಿಗೆ ಮಗಳಿಗೆ ಬರೆದಿದ್ದಾನೆ, ಅಮ್ಮ ನಿನ್ನೂ ನೋಡ್ಬೇಕಂತ ಬಹಳ ಅನಿಸ್ತಮ್ಮ, ನೀವು ಫೋನೂ ಮಾಡ್ತಾ ಇಲ್ಲ, ಕೊನೆಯವರೆಗೆ ನಿಮ್ಮದು ಮಾತೇ ಆಗಲಿಲ್ಲ, ನಾನು ಫೋಟೋಕ್ಕೆ ಹಾಕಿದ ಹಾರ ಬಾಡಿ ಹೋಗಿರ್ತದೆ, ಅಮ್ಮ ಈ 500 ರೂಪಾಯಿ ತೊಗೊಂಡು ಹೋಗ್ಕೊಂಡು ನಿನ್ನ ಕೈಲಿ ಫೋಟೋ ಹಾರ ಹಾಕಮ್ಮ ಅಂತೇಳಿ ತಾಯಿ ಮಗಳಿಗೆ ಲೆಟರ್ ಬರ್ತಿದ್ದಾನೆ. ಎಲ್ಲಿ ಹೋಗ್ತಾ ಇದೆ ಅದು ಮನುಷ್ಯತ್ವ? ಏನು ಬಿಜಿ ಇದು ಕೇವಲ ಅವರು ಒಂದಿರೋದು ಪಾಣಿಪತದ ಆಗಲಿ ಬಾಂಬೆದು
ವ್ಯಾಪಾರಸ್ಥಂದು ನಾರಾಯಣಪ್ಪನ ಕಥೆ ಅಲ್ಲ, ಪ್ರತಿ ಮನೆಗಳಲ್ಲಿ ಈ ಕಥೆ ಅದು, ಪ್ರತಿ ಕಡೆ ಇದೆ ಕಥೆ ಅದು. ಯಾರು ನೋಡಿದ್ರೆ ಪುರ್ಸೊತ್ತಿಲ್ಲ, ಬಿಜಿ, ಮಾತಿಲ್ಲ, ಕಥೆ ಇಲ್ಲ, ಸತ್ರ ಬರೋದಿಲ್ಲ, ದವಾಖಾನಿಗೆ ಬರೋದಿಲ್ಲ, ಅಣ್ಣ ತಮ್ಮರು ಭೇಟಿ ಇಲ್ಲ, ಅಕ್ಕ ತಂಗಿದಿರು ಭೇಟಿ ಇಲ್ಲ. ಯಾರು ನೋಡಿದ್ರೆ ಬಿಜಿ ಬಿಜಿ ಬಿಜಿ, ಜಗಳಗಳು, ಸಣ್ಣ ಸಣ್ಣ ವಿಷಯಕ್ಕೆ ಜಗಳ, 50 ವರ್ಷ ಸಾಧಿಸೋದು. ನನಗೆ ಲಗ್ನದಾಗ 40 ವರ್ಷದ ಕೆಳಗೆ ನಾನು ಕೂತದ್ದು ಕುರ್ಚಿನ ಎಬ್ಬಿಸಿದ್ಲಕ್ಕಿ, ಅದಕ್ಕೆ ನನಗೆ ಮಾತೇ ಬಿಟ್ಟಿನ ಅವತ್ತು ನೋಡು. 40 ಇಯರ್ಸ್ ಆಯ್ತು, 40 ವರ್ಷ ಮಾತು ಬಿಟ್ಬಿಟ್ರ. ಚಂಡಾಲ ಪ್ರವೃತ್ತಿ. ಮನುಷ್ಯರ ನೀವು ಮನುಷ್ಯರ ಅನ್ಬೇಕಾ? ಮುಖ ಮಾರಿ, ನಿಮ್ಮ ಡ್ರೆಸ್ಸು, ನಿಮ್ಮ ಕೆಂಪು ಬಣ್ಣ ನೋಡಿ ನಾವು ಮನುಷ್ಯರ ಅನ್ಬೇಕಾ? ಮನುಷ್ಯರೇ ಅಲ್ಲ. ಏನಾದರಾಗು ಮೊದಲು ಮಾನವನಾಗು ಅಂಥೇಳಿ ನಮ್ಮವ್ರು ಹೇಳಿದ್ದಾರೆ. ಕೇವಲ ತನಗಾಗಿ ಬದುಕುವನು ಬದುಕಿದರೂ ಸತ್ತಂತೆ. ನಿಮ್ಮ ಹೆಂಡರು ಮಕ್ಕಳು, ನೀವು, ನಿಮ್ಮ ಐಷಾರಾಮು, ನಿಮ್ಮ AC, ನಿಮ್ಮ ಮನೆ ಒಳಗಿರ್ತಕ್ಕಂಥ ಫುಡ್ಡು, ಟೈಮಿಗೆ ಟಿಫಿನು, ಟೈಮಿಗೆ ಊಟ, ನಿದ್ದೆ ಮಾಡೋದು, ಬಾಗಿಲು ಡೋರ್ ಹಾಕೊಂಡಿರೋದು, ಆನ್ಲೈನಲ್ಲಿ ಎಲ್ಲ ತರಿಸೋದು, ಪಶು ಜೀವನ. ಪಶುಗಳ ಬೈಲಿಗೆ ತಿರುಗಾಡ್ತಾವ. ಆಕಳ ಹಾಲು ಕೊಡ್ತದೆ, ಎಮ್ಮೆ ಹಾಲು ಕೊಡ್ತದೆ, ಎತ್ತು ಕೆಲಸ ಮಾಡ್ತದೆ, ನಾಯಿ ಕೆಲಸ ಮಾಡ್ತದೆ. ಪ್ರಾಣಿಗಳಕ್ಕಿನ ಅದೇ ನ ದಾನಂ ನ ಧರ್ಮಂ ನ ದಯಾನ ವಿದ್ಯಾ ನ ಪರೋಪಕಾರಂ ಇಹ ಮೃತ್ಯು ಲೋಕೇ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ರೂಪದ ಮೃಗಗಳು, ನೀವು ಮನುಷ್ಯರೇ ಅಲ್ಲ. ಈ ರೀತಿ ಸಮಾಜದಲ್ಲಿ ಬೆಳೀತಾ ಇದೆ. ಸಮಾಜದಲ್ಲಿ ಎಲ್ಲಿ ನೋಡಿದಲ್ಲಿ ಇದೇ ಟ್ರೆಂಡ್. ನಮ್ಮ ಮಕ್ಕಳಿಗೆ ಹಾಗೆ ಆಗ್ಬಿಡಬಾರ್ದು. ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ನಮ್ಮ ಮಕ್ಕಳನ್ನ ಇನ್ನೊಂದು ಶುಭ ಕಾರ್ಯಗಳಲ್ಲಿ ಕರ್ಕೊಂಡು ಹೋಗಬೇಕು. ನಮ್ಮ ಮಕ್ಕಳನ್ನ ಬೇರೆ ಹಾಸ್ಪಿಟಲ್ಗಳಿಗೆ ಯಾರಾದರೂ ಆರೋಗ್ಯದಲ್ಲಿ ಸರಿ ಇದ್ದಿಲ್ಲ ಅಂದ್ರೆ ಹೋಗಿ ಕರ್ಕೊಂಡು ಹೋಗ್ಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ನಿಮ್ಮ ಮಕ್ಕಳಿಗೆ ಡಬ್ಬಿ ಒಳಗೆ 3 ಇಡ್ಲಿ ಇಟ್ಟಾಗ 4 ಇಡ್ಲಿ ಇಡ್ರಿ. ಅಪ್ಪ 1 ಇಡ್ಲಿ ಯಾರಿಗಾದರೂ ಕೊಡು, ನಿಮ್ಮ ಫ್ರೆಂಡ್ಸಿಗೆ ಕೊಡು. ಸಣ್ಣ ವಿಷಯ ಇದ್ದಾಗ ಮಕ್ಕಳಿಗೆ ಅಭ್ಯಾಸ ಹಾಕ್ರಿ. ಮಕ್ಕಳಿಗೆ RSS ಅಂತ, ರವಿಶಂಕರ್ ಅಂತ ಗುರೂಜಿ ಸಂಸ್ಥೆಗಳಿಗೆ ಕಳಿಸ್ಕೊಡ್ರಿ. ಮಕ್ಕಳಲ್ಲಿ ಮಾನವೀಯತೆ ಬೆಳಿ. ನಿಮ್ದಂಕರು ಮುಗಿದೋಯ್ತು, ನೀವು ಚಂಡಾಲರು, ನೀವು ಬದಲಿ ಆಗೋದಿಲ್ಲ. ನಿಮ್ಮ ಮಕ್ಕಳನ್ನ ಹಾಗೆ ಮಾಡಿ ಸಾಯ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಅದರ ಸಂಸ್ಕಾರ ಕೊಡ್ರಿ. ನಿಮ್ಮ ಪ್ರವೃತ್ತಿ ಇರಲಿ, ನಿಮ್ಮ ಬಂಗಾರ, ನಮ್ಮ ಬೆಳ್ಳಿ, ನಿಮ್ಮ ಕೆಂಪು ಬಣ್ಣ ಎಲ್ಲ ಮಣ್ಣಕ್ಕೆ ಕಲ್ತು ಹೋಗ್ತದೆ. ಮಾ ಕುರು ಧನ ಜನ ಯೌವನ ಗರ್ವಂ ಕಾಲಂ ಹರತಿ ನಿಮಿಷಾತ್ ಸರ್ವಂ. ಎಲ್ಲ ಮಣ್ಣಕ್ಕೆ ಕಲ್ತು ಹೋಗ್ತೀರಿ. ಇವತ್ತೇನು ನಿಮ್ಮ ಕಾರು, ಬಂಗ್ಲಾ, ನಿಮ್ಮ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಐಷಾರಾಮು, ಕೊಳ್ಳಲ್ಲಿ ಬಂಗಾರ, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿಕೊಂಡು ನೀವೇನು ಮೈ ಉಬ್ಬಲಿಕತ್ತೀರೋ, ಅದು ಒಂದು ದಿವಸ ಮಣ್ಣಲ್ಲಿ ಕಲ್ತು ಹೋಗ್ತದೆ. ಜಾಗ್ರತೆ. ಮನುಷ್ಯರಾಗಿ ಬದುಕ್ರಿ. ಇಂಥ ಘಟನೆಗಳು ಎಲ್ಲ ಕಡೆ ಇದೆ. ಇದು ಕೇವಲ ಒಂದು ಘಟನೆ ಅಲ್ಲ, ಪ್ರತಿ ಮನೆಯಲ್ಲಿ ಇದು 99% ಜನರಲ್ಲಿ ಇದೇ ಪ್ರವೃತ್ತಿ ನಾನು ನೋಡಿದ್ದೀನಿ. ನನ್ನ ಅನುಭವದ ಮಾತು ಹೇಳ್ತಾ ಇದ್ದೇನೆ. ಎಲ್ಲ ಕಡೆ ಈ ರೀತಿ ಮನುಷ್ಯರು ಭಯಂಕರ ಸ್ವಾರ್ಥಿಗಳಾಗ್ತಾ ಇದ್ದಾರೆ. ಹಾಗಾಗಬಾರ್ದು. ನಾವೆಲ್ಲರೂ ಮನುಷ್ಯರಾಗಿ ಬದುಕೋಣ. ಮಾನವ ಜನ್ಮ 84 ಲಕ್ಷ ಜೀವರಾಶಿಯಲ್ಲಿ ಸಿಕ್ಕದ. ಮತ್ತು ನಾವು ಆಫ್ರಿಕಾದಲ್ಲಿ ನಾಯಿಯಾಗಿ ಹುಟ್ಟುತ್ತೀವೋ, ಅಮೆಜಾನ್ ಅಡವಿಯಲ್ಲಿ ಹಾವಾಗಿ ಹುಟ್ಟುತ್ತೀವೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಸಾರ್ಥಕ ಜೀವನ ಮಾಡಿಕೊಳ್ಳೋಣ. ಭಾರತ್ ಮಾತಾ ಕಿ ಜೈ. ಎಲ್ಲ ನಮಸ್ಕಾರ.